ಇನ್ನೂ ಒಂದೇನೆಂದ್ರೆ ಈ ಒಂದು ವಿಡಿಯೋ ಕೊನೆಗೆ ಯಾರು BDS ಮಾಡಬೇಕು, ಯಾರು ಮಾಡಬಾರ್ದು, ಮಾಡಿದರೆ ಏನು ಚಾಲೆಂಜಸ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದ ಕೊನೆಗೆ ಹೇಳ್ತೀನಿ. ಅದನ್ನ ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಈ BDS ಅನ್ನ ಚೂಸ್ ಮಾಡಿದರೆ ತುಂಬಾ ಉತ್ತಮ. ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಈಗ ನಾವು ಹಿಂದಿನ ವಿಡಿಯೋಗಳಲ್ಲಿ MBBS ಒಂದು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟನ್ನು ನೋಡಿದ್ದೀವಿ. ಅವನ್ನ ನಾನು ಹಂತ ಹಂತವಾಗಿ ಎಲ್ಲ ಒಂದು ಕಾಲೇಜುಗಳ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಒಂದು 4 ವಿಡಿಯೋಗಳಲ್ಲಿ ಪೂರ್ಣ ಒಂದು ಪ್ರಯಾರಿಟಿ ಲಿಸ್ಟನ್ನು ಕೊಟ್ಟಿದ್ದೀನಿ. ಅದನ್ನು MBBS ಪ್ರಯಾರಿಟಿಯನ್ನು ಯಾವ ರೀತಿ ಹಾಕೋಬೇಕು ಅಂತ ಅದನ್ನು ನೋಡ್ಕೊಂಡು ನೀವು ಹಾಕೋಬೋದು. ಈಗ ಯಾರಿಗೆಲ್ಲ ನನಗೆ MBBS ಸಿಗೋದಿಲ್ಲ, ನಾನು BDS ಮಾಡಬೇಕು ಅನ್ನೋರಿಗಾಗಿ ಈ ಒಂದು ಪ್ರಯಾರಿಟಿ ಲಿಸ್ಟನ್ನು ನೀಡ್ತಾ ಇದ್ದು, ಇಲ್ಲಿ ಕೂಡ ನಾನು ಪೇಷಂಟ್ ಫ್ಲೋವನ್ನು ಕನ್ಸಿಡರ್ ಮಾಡಿದ್ದೀನಿ. ಯಾಕಂದರೆ MBBS ಹಾಗೆಯೇ ಇಲ್ಲಿ BDSನಲ್ಲಿ ಕೂಡ ನಿಮಗೆ ಒಂದು ಕ್ಲಿನಿಕಲ್ ಎಕ್ಸ್ಪೋಜರ್ ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಈ ಒಂದು BDS ಏನು ಒಂದು ಡೆಂಟಲ್ ಕಲಿಯೋರಿಗಂತೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಬೇಕಾಗುತ್ತೆ. ಯಾಕಂದರೆ ಇದು ಒಂದು ಏನು ನಾವು ಕೈ ಕೆಲಸ ಅಂತಂತೀವಲ್ಲ, ಅದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಫಿಸಿಷಿಯನ್ ಆದರೆ ನೀವು ನೋಡ್ತಾರೆ, ಒಂದು ಮೆಡಿಸಿನ್ ಬರೆದು ಕೊಡ್ತಾರೆ, ಆದರೆ ಇದು ಆ ರೀತಿಯಾದಂಥ ವರ್ಕ್ ಅಲ್ಲ. ಇಲ್ಲಿ ಹ್ಯಾಂಡ್ ಸ್ಕಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವ ಒಂದು ಡೆಂಟಲ್ ಹಾಸ್ಪಿಟಲ್ಗೆ ಅಷ್ಟೊಂದು ಪೇಷಂಟೇ ಬರ್ತಾ ಇರೋದಿಲ್ಲ ಅಂಥ ಒಂದು ನೀವು ಕಾಲೇಜ್ ಹಾಸ್ಪಿಟಲ್ನಲ್ಲಿ ಈ ಕೋರ್ಸನ್ನು ಮಾಡಿದರೆ ನಿಮಗೆ ತುಂಬ ಮುಂದೆ ತೊಂದರೆ ಆಗುತ್ತದೆ. ಆದ ಕಾರಣ ಈ ಏನು BDS ಕಲಿತೀರಲ್ಲ, ನೀವು ತುಂಬ ಎಚ್ಚರಿಕೆಯಿಂದ ನೀವು ಜಾಯಿನ್ ಆಗೋ ಕಾಲೇಜಿಗೆ ಎಷ್ಟು ಪೇಷಂಟ್ ಬರ್ತಾರೆ, ಅದು ಎಷ್ಟು ಆ್ಯಕ್ಟಿವ್ ಆಗಿ ನಡೀತದೆ, ನಿಮಗೆ ಅಲ್ಲಿ ಎಷ್ಟು ಒಂದು ಸ್ಕಿಲ್ಲನ್ನು ಕಲೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಜಾಯಿನ್ ಆಗಬೇಕಾಗ್ತದೆ. ಆದ ಕಾರಣದಿಂದ ಇಲ್ಲಿ ತುಂಬ ಮುತುವರ್ಜಿ ವಹಿಸಿ ನಾನು ಬಹಳಷ್ಟು ಸ್ಟಡಿ ಮಾಡಿ ಈ ಒಂದು ಲಿಸ್ಟನ್ನು ತಯಾರು ಮಾಡಿದ್ದೀನಿ. ಇಲ್ಲಿ ನೋಡಿ, ಮೊದಲಿಗೆ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರು. ನೋಡಿ, ಇವು 2 ಗೌರ್ಮೆಂಟ್ ಕಾಲೇಜ್ ಇದ್ದಾವೆ. ಒಂದು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಳ್ಳಾರಿ ಮತ್ತು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರು. ಇಲ್ಲಿ ನಿಮಗೆ ಫೀಸ್ ಕೂಡ ಕಡಿಮೆ ಇದೆ, 50,000 ಒಳಗೆ ನಿಮಗೆ ಫೀಸ್ ಇದೆ. ಇನ್ನೊಂದು ಇದು ಕೂಡ ಗೌರ್ಮೆಂಟ್ ಅಂತ ಹೇಳ್ಬೋದು, ESI ಕಾರ್ಪೊರೇಷನ್ ಡೆಂಟಲ್ ಕಾಲೇಜ್. ಇದು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಡೆಂಟಲ್ ಕಾಲೇಜ್ ಗುಲ್ಬರ್ಗ. ಇಲ್ಲಿ ಕೂಡ ಪೇಷಂಟ್ ಫ್ಲೋ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಫೀಸು ಸೇಮ್ ಆಸ್ ಪ್ರೈವೇಟ್ ಕಾಲೇಜ್, ಇನ್ನೂ ಒಂದು 2,000 ಜಾಸ್ತಿನೇ ಫೀಸ್ ಇದೆ ಇಲ್ಲಿ, ಅದನ್ನು ನೀವು ಲಕ್ಷ್ಯ ಕೊಡಬೇಕು. ಆದರೆ ಈ 3 ಕಾಲೇಜುಗಳು ನಿಮಗೆ ಜಾಯಿನ್ ಆಗಲಿಕ್ಕೆ ಅಡ್ಡಿ ಇಲ್ಲ. ಯಾರು ಗುಲ್ಬರ್ಗಾದಲ್ಲಿದ್ದೀರಾ ಅವರು ಈ ಒಂದು ESI ಕಾಲೇಜನ್ನು ಪ್ರಿಫರ್ ಮಾಡ್ಬೋದು. ಬಳ್ಳಾರಿಯಲ್ಲಿದ್ದವರು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಳ್ಳಾರಿಯನ್ನು ಪ್ರಿಫರ್ ಮಾಡಿ. ಮತ್ತು ಬೆಂಗಳೂರಿನಲ್ಲಿದ್ದವರಂತೂ ಈ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರು. ಅದನ್ನು ಬಿಟ್ಟರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬೆಂಗಳೂರು. ನೋಡಿ, ಇಲ್ಲಿ MS ರಾಮಯ್ಯ ಡೆಂಟಲ್ ಕಾಲೇಜ್ ಅಂತ ಬರೆದಿಲ್ಲ ನಾನು, ಯಾಕಂದರೆ ಇದು ಒಂದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಇದೇ ಥರ ಇದೆ, ಕೋಡು D104. ನಾನಿಲ್ಲಿ DG ಅಂತ ಬರೀತಾ ಹೋಗಿದ್ದೀನಿ ಎಲ್ಲದಕ್ಕೂ. ಅಂದರೆ ನೀವು ಅಪ್ಪಿತಪ್ಪಿ ಕೂಡ ಪ್ರೈವೇಟ್ ಹಾಕೋಬಾರ್ದು ಅಂತ ನಾನೀಗ ಬರೆದಿದ್ದೀನಿ. ಇದು DG ಅಂತಂದರೆ BDS ಗೌರ್ಮೆಂಟ್ ಅಂತ ಅರ್ಥ, BDS ಕಾಲೇಜು ಗೌರ್ಮೆಂಟ್ ಅಂತ ಅರ್ಥ. ನೀವು ಅಪ್ಪಿ ತಪ್ಪಿ DP ಅಂತ ಹಾಕೊಂಡ್ಬಿಟ್ರೆ ಪ್ರೈವೇಟ್ ಕಾಲೇಜ್ ಆಗಿಬಿಡುತ್ತೆ, ಅಲ್ಲಿ ಫೀಸು ಬೇರೆ ಇರುತ್ತೆ. ನೀವು ಗಡಿಬಿಡಿಯಲ್ಲಿ ಹಾಕುವಾಗೂ ನಿಮಗೆ ಲಕ್ಷ್ಯ ಇರಲಿ ಅಂತ ನಾನು ಇಲ್ಲಿ ಎಲ್ಲ ಕಾಲೇಜು ಕೋಡ್ಗಳ ಮುಂದೆ DG ಅಂತ ಬರೀತಾ ಹೋಗಿದ್ದೀನಿ. ಇಲ್ಲಿ ನೀವು ಕಾಲೇಜ್ ಕೋಡನ್ನು ಗಮನಿಸಬಹುದು, 101, 448, ಹೀಗೆ 3 ಡಿಜಿಟ್ಸ್ ಕೋಡ್ ಇದ್ದಾವೆ. ಇವೆಲ್ಲ D101, D448, D666, D104 ಈ ರೀತಿ ಕೋಡ್ಗಳು ಕಾಣಿಸ್ತವೆ. ಈ 3 ಮೇಲಿನ ಒಂದು ಗೌರ್ಮೆಂಟ್ ಕಾಲೇಜ್ ಬಿಟ್ಟರೆ ನೆಕ್ಸ್ಟು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬೆಂಗಳೂರು ಬರುತ್ತೆ. ನೆಕ್ಸ್ಟು ಕಾಲೇಜು ನಮ್ಮ ಲಿಸ್ಟ್ನಲ್ಲಿ ಬರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಡೆಂಟಲ್ ಕಾಲೇಜ್, SDM ಡೆಂಟಲ್ ಕಾಲೇಜ್ ಧಾರವಾಡ. ನೋಡಿ, ಇದು ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂಥ ಫೇಮಸ್ ಡೆಂಟಲ್ ಕಾಲೇಜು. ಇಲ್ಲಿ ಕಲ್ತರಂತೂ ನಿಮಗೆ ಬಹಳ ಇದು ಸಿಗುತ್ತೆ. ನಾನು ಸಾಕಷ್ಟು ಬಾರಿ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ತುಂಬ ಒಂದು ನಿಮಗೆ ಹ್ಯಾಂಡ್ಸ್ ಆನ್ ಸ್ಕಿಲ್, ನೀವೇನು ಡೆಂಟಲಲ್ಲಿ ಏನೇನು ಸ್ಕಿಲ್ಲನ್ನು ಕಲಿಬೋದು ಅದನ್ನೆಲ್ಲ ಈ ಕಾಲೇಜಲ್ಲಿ ನೀವು ಕಲಿಬೋದು. ಅದನ್ನು ಬಿಟ್ಟರೆ ಈ ರಾಷ್ಟ್ರೀಯ ವಿದ್ಯಾಲಯ ಡೆಂಟಲ್ ಕಾಲೇಜ್ ಬೆಂಗಳೂರು, ಇದು ಕೂಡ ಚೆನ್ನಾಗಿದೆ. ಇವೇನು ಮೇಲೆ ಇದಾವಲ್ಲ ಅವೆಲ್ಲ ತುಂಬ ಚೆನ್ನಾಗಿದೆ. ಒಂದು 15ವರೆಗೆ ಯಾವುದೇ ಡೌಟ್ ಇಲ್ಲ ನಿಮಗೆ. ಮತ್ತು ನೆಕ್ಸ್ಟು AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು, ಕೋಡೆಲ್ಲ ನೋಡ್ಕೊಳ್ಳಿ ಸರಿಯಾಗಿ. ನಿಮಗೆ ಯಾವ ರೀತಿ ಬೇಕು ಅದು ನೀವು ಒಂದು ವೇಳೆ ಮಂಗಳೂರವರಾಗಿದ್ದರೆ AJ ಇನ್ಸ್ಟಿಟ್ಯೂಟನ್ನು ಪ್ರಿಫರ್ ಮಾಡ್ಬೋದು. ಆ ರೀತಿ ನೀವು ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಮೇಲೆ ಕೆಳಗೆ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ಒಂದು ನೋಟ್ಬುಕ್ನಲ್ಲಿ ಬರೆದುಕೊಂಡು ನೀವು ಹಾಕೋಬಹುದು. ನೆಕ್ಸ್ಟು ದಾವಣಗೆರೆ ಆದರೆ ಬಾಪೂಜಿ ಡೆಂಟಲ್ ಕಾಲೇಜನ್ನು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರು. ಯಾರಿಗೆ MS ರಾಮಯ್ಯ ಅಥವಾ ಬೆಂಗಳೂರು ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ ಅವರು ನೆಕ್ಸ್ಟು ಈ ಕಾಲೇಜ್ಗಳನ್ನು ಪ್ರಿಫರ್ ಮಾಡೋದು ಬೆಂಗಳೂರಿನವರು. ನೆಕ್ಸ್ಟು ನೋಡಿ, D102 ಡಾಕ್ಟರ್ MR ಅಂಬೇಡ್ಕರ್. ನೋಡಿ, ಇದು BR ಅಂಬೇಡ್ಕರ್ ಅಲ್ಲ, MR ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರು. ನೆಕ್ಸ್ಟು ಬೀದರ್ನವರು
ಡಾಕ್ಟರ್ ಎಸ್.ಬಿ. ಪಾಟೀಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಂಟಲ್ ಸೈನ್ಸಸ್ ಇದನ್ನ ಮೇಲೆ ಇಟ್ಕೋಬಹುದು. ಇಲ್ಲಿ ಕೆಲವೊಂದು ಕಾಲೇಜುಗಳು ತುಂಬಾ ಕಾಸ್ಟ್ಲಿ ಅಂದ್ರೆ ಎಕ್ಸ್ಟ್ರಾ ಫೀಸು ತೆಗೆದುಕೋತಾರೆ ಅಂತ ನಾನು ಕೇಳಿದ್ದೀನಿ. ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಯಾರು ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ವೆಬ್ಸೈಟ್ನಲ್ಲಿ ಬರೆದಿರೋದಿಲ್ಲ. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಇದು ತುಂಬಾ ವೆಲ್ ಎಸ್ಟಾಬ್ಲಿಷ್ಡ್ ಇದೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಫೀಸನ್ನು ಹೊಂದಿರ್ತದೆ ಅಂತ ಅನ್ಸುತ್ತೆ, ಎಕ್ಸ್ಟ್ರಾ ಫೀಸ್ ಅದು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು KLE's ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರು ನೆಕ್ಸ್ಟ್ ಬರುವಂಥದ್ದು. ಸ್ವಲ್ಪ ಈ ಒಂದು ಲಿಸ್ಟನ್ನು ನೋಡಿದಾಗ ಜಾಸ್ತಿ ಕಾಲೇಜುಗಳು ಬೆಂಗಳೂರಲ್ಲಿದ್ದಾವೆ ಮತ್ತು ಬೆಂಗಳೂರಲ್ಲೇ ಜಾಸ್ತಿ ಸ್ಟೂಡೆಂಟ್ಸ್ ಇರೋದ್ರಿಂದ ಅವು ಸ್ವಲ್ಪ ಮೇಲೆ ಇರುವಂತೆ ನಿಮಗೆ ಕಾಣಿಸುತ್ತೆ. ನೀವು ಬೇರೆ ಊರವನಾಗಿದ್ದರೆ ನಿಮ್ಮ ಊರಿನ ಕಾಲೇಜನ್ನು ಮೇಲೆ ಇಟ್ಕೊಂಡು ಇದೇ ಥರ ಲಿಸ್ಟನ್ನು ನೀವು ಫಾಲೋ ಮಾಡೋದು ಒಳ್ಳೆಯದು. ಉದಾಹರಣೆಗೆ ನೀವು ಹಾಸನದವರಾಗಿದ್ದೀರಾ ಅಂತ ತಿಳ್ಕೊಂಡು ನೀವು ಹಾಸನಾಂಬ ಡೆಂಟಲ್ ಕಾಲೇಜನ್ನು ಮೇಲೆ ಇಟ್ಕೊಂಡು ಉಳಿದ ಬೆಂಗಳೂರು ಕಾಲೇಜುಗಳನ್ನು ತೆಳಗಿಟ್ಕೋಬೇಕು. ಈ ರೀತಿ ನಾನು ಹೇಳೋದು ಅಂದರೆ ಸೇಮ್ ಆರ್ಡರ್ ಫಾಲೋ ಮಾಡಿ ನಿಮ್ಮ ಊರಿನ ಕಾಲೇಜು ನೀವು ಅಲ್ಲಿ ಬೇಕಾದರೆ ವಿಸಿಟ್ ಮಾಡಿ ಅದು ಚೆನ್ನಾಗಿದೆ, ಅಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಈಗ ನೀವು ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹಾಸನದವರಾಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಹಾಸನಾಂಬ ಡೆಂಟಲ್ ಕಾಲೇಜ್ ವಿಸಿಟ್ ಮಾಡಿ, ಅಲ್ಲಿ ನಿಜಕ್ಕೂ ತುಂಬ ಚೆನ್ನಾಗಿ ಪೇಷಂಟ್ ಬರ್ತಾ ಇದ್ದಾರೆ, ಒಳ್ಳೆ ನಮಗೆ ಅಲ್ಲಿ ಸ್ಕಿಲ್ ದೊರೆಯುತ್ತೆ, ನಮಗೆ ಕಲೀಲಿಕ್ಕಾಗುತ್ತೆ ಅಂದರೆ ಅದನ್ನು ಫಸ್ಟ್ ಇಟ್ಕೊಳ್ಳಿ. ನಂತರ ಬೇರೆ ಊರು ನಿಮ್ಮ ಒಂದು ಪ್ರಯಾರಿಟಿ ಪ್ರಕಾರ ಇದೇ ಲಿಸ್ಟನ್ನು ಫಾಲೋ ಮಾಡೋದು ಒಳ್ಳೆಯದು. ಇನ್ನು ಹೈದರಾಬಾದ್ ಕರ್ನಾಟಕ ಇದು HKDET's ಡೆಂಟಲ್ ಕಾಲೇಜ್ ಹುಮ್ನಾಬಾದ್ ಬೀದರ್ ನೋಡಿ D444 ಇದೆ, ಬೀದರ್ನವರು ಪ್ರಿಫರ್ ಮಾಡ್ಬೋದು. ಇನ್ನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರು, ಈ ಬೆಂಗಳೂರದ ನಂತರದಲ್ಲಿ ಬರುವಂಥ ಕಾಲೇಜ್ ಇದು 118 ಕೋಡ್ ಇದೆ. ಆಮೇಲೆ ನೆಕ್ಸ್ಟು D442 ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟೀಸ್ ಡೆಂಟಲ್ ಕಾಲೇಜ್ ಗುಲ್ಬರ್ಗಾ ನೋಡಿ, ಗುಲ್ಬರ್ಗಾದವರು ಈ ಒಂದು ಕಾಲೇಜನ್ನು ಪ್ರಿಫರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಬೆಂಗಳೂರು ನೋಡಿ, ಬೆಂಗಳೂರಿನವ್ರಿಗಂತೂ ಬಹಳಷ್ಟು ಒಂದು ಅವರಿಗೆ ಆಪ್ಷನ್ಸ್ ಇದ್ದಾವೆ. ನೆಕ್ಸ್ಟು ಆಕ್ಸ್ಫರ್ಡ್ ನೋಡಿ, ನೆಕ್ಸ್ಟು 20th ನೋಡಿ, ನೆಕ್ಸ್ಟ್ 20th D112 ಕೋಡನ್ನು ನೋಡಿ, ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಬೆಂಗಳೂರು. ನೆಕ್ಸ್ಟು ಶ್ರೀ ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್ ಬೆಂಗಳೂರು. ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರುವಂಥದ್ದು PM ನಾಡಗೌಡ ಮೆಮೋರಿಯಲ್ ಡೆಂಟಲ್ ಕಾಲೇಜ್ ಬಾಗಲಕೋಟ್ ನೋಡಿ. ಇವೆಲ್ಲ ಸ್ವಲ್ಪ ನೀವು ಲಕ್ಷ್ಯಕ್ಕೂ ಇದನ್ನು ಮಾಡಬೇಕಾಗುತ್ತೆ. ಈಗ ಇಲ್ಲಿ ಬಾಗಲಕೋಟದಲ್ಲಿದ್ದರೆ ನೀವು ಈ ಕಾಲೇಜನ್ನು ವಿಸಿಟ್ ಮಾಡಿ ಅಲ್ಲಿ ಪೇಷಂಟ್ ಫ್ಲೋ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ನಾನು ಸಾಕಷ್ಟು ಚೆಕ್ ಮಾಡಿ ಇದನ್ನು ಲಿಸ್ಟ್ ತಯಾರು ಮಾಡಿದ್ದೀನಿ. ಆದರೂ ಕೂಡ ನೀವು ಅಲ್ಲೇ ಲೋಕಲಲ್ಲಿದ್ದರೆ ನಿಮಗೆ BDS ಸಿಗುತ್ತೆ ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ನೆಕ್ಸ್ಟ್ ಕೃಷ್ಣದೇವರಾಯ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರು. ನೆಕ್ಸ್ಟ್ ಫರೂಕಿಯಾ ಡೆಂಟಲ್ ಕಾಲೇಜ್ ಮೈಸೂರು ನೋಡಿ, ಎಲ್ಲ ಕಾಲೇಜ್ ನೋಡಿ ಕೋಡ್ಗಳನ್ನು ನೋಡಿ D224. ಮತ್ತು ಇನ್ನೂ ಒಂದೇನೆಂದರೆ ಈ ಒಂದು ವಿಡಿಯೋ ಕೊನೆಗೆ ಯಾರು BDS ಮಾಡಬೇಕು ಯಾರು ಮಾಡಬಾರ್ದು, ಮಾಡಿದರೆ ಏನು ಚಾಲೆಂಜಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದ ಕೊನೆಗೆ ಹೇಳ್ತೀನಿ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಈ BDS ಅನ್ನು ಚೂಸ್ ಮಾಡಿದರೆ ತುಂಬ ಉತ್ತಮ. ನೆಕ್ಸ್ಟು ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ ನೋಡಿ, ಈ ಕಾಲೇಜ್ ಹೆಸರೇ ಇದೆ ಹೇಗಿದೆ, ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ 662 ಕೋಡ್ ಇದೆ. ನೆಕ್ಸ್ಟು 333 ಕೋಡು ಆಲ್ ಅಮೀನ್ ಡೆಂಟಲ್ ಕಾಲೇಜ್ ಬಿಜಾಪುರ್ ನೋಡಿ, ಯಾರು ಬಿಜಾಪುರದವರು ಇದ್ದೀರಿ ಈ ಒಂದು ಕಾಲೇಜನ್ನು ವಿಸಿಟ್ ಮಾಡಿ ನೀವು ನೋಡ್ಬೋದು. ನೆಕ್ಸ್ಟ್ ಕೂರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಕೂರ್ಗಾ 551 ಕೋಡ್ ಇದೆ. ನೆಕ್ಸ್ಟ್ ಆಲ್ ಬಾದರ್ ಡೆಂಟಲ್ ಕಾಲೇಜ್ ಗುಲ್ಬರ್ಗಾ ನೋಡಿ, ಹೈದರಾಬಾದ್ ಕರ್ನಾಟಕ ಅದೊಂದು ಡೆಂಟಲ್ ಕಾಲೇಜ್ ಇದೆ. ನೆಕ್ಸ್ಟು ಗುಲ್ಬರ್ಗಾದಲ್ಲಿ ಇದು ಒಂದಿದೆ. 557 ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ನೋಡಿ, ಮಂಗಳೂರವರು ಆ AJ ಕಾಲೇಜ್ ನಂತರ ಇದನ್ನು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು D673 BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರು ನೋಡಿ, ಇದು ಸ್ವಲ್ಪ ಈ ಕಾಲೇಜುಗಳಲ್ಲಿ ಹೊಸ ಕಾಲೇಜು, ಒಂದು BGS ಗ್ಲೋಬಲ್ ಕಾಲೇಜ್ ಫೇಮ್ ಮೇಲೆ ಇದು ಒಂದು ಲಿಸ್ಟಲ್ಲಿ ಮೇಲೆ ಬರ್ತಾ ಇದೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಇಲ್ಲಿ ಪೇಷಂಟ್ ಫ್ಲೋ ಇದೆ ಅಂತ. ಶರಾವತಿ ಡೆಂಟಲ್ ಕಾಲೇಜ್ ಶಿವಮೊಗ್ಗ 663. ಆಮೇಲೆ ವೆಂಕಟೇಶ್ವರ್ ಡೆಂಟಲ್ ಕಾಲೇಜ್ ಬೆಂಗಳೂರು D120. ನೆಕ್ಸ್ಟು ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಶಿವಮೊಗ್ಗ ನೋಡಿ, ಸುಬ್ಬಯ್ಯ MBBS ಕಾಲೇಜ್ ತುಂಬ ಚೆನ್ನಾಗಿದೆ. ಈ BDS ಕಾಲೇಜನ್ನು ಯಾರು ಶಿವಮೊಗ್ಗದಲ್ಲಿ ಇದಿರಲ್ಲ ಅವರು ಶರಾವತಿ ಮತ್ತು ಈ ಸುಬ್ಬಯ್ಯ ಕಾಲೇಜುಗಳನ್ನು ವಿಸಿಟ್ ಮಾಡಿ ಕಂಪೇರ್ ಮಾಡಿ ನೀವು ನಿಮ್ಮ ಪ್ರಯಾರಿಟಿಯನ್ನು ಮೇಲೆ ಕೆಳಗೆ ಮಾಡ್ಕೋಬಹುದು. ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ನನಗನ್ಸುತ್ತೆ. ಆದರೂ ಕೂಡ ನೀವು ಶರಾವತಿ ಮತ್ತು ಸುಬ್ಬಯ್ಯನ ಕಂಪೇರ್ ಮಾಡಿ ಮೇಲೆ ಕೆಳಗೆ ಇಟ್ಕೋಬಹುದು. ನೆಕ್ಸ್ಟ್ ಮರಾಠ ಮಂಡಲ್ ಡೆಂಟಲ್ ಕಾಲೇಜ್ ಬೆಳಗಾಂ 335. ನೆಕ್ಸ್ಟು KGF ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ನೋಡಿ, ಕೋಲಾರ್ ಗೋಲ್ಡ್ ಫೀಲ್ಡ್ D121 ಇದೆ. ನೆಕ್ಸ್ಟ್ ನವೋದಯ ಡೆಂಟಲ್ ಕಾಲೇಜ್ ರಾಯಚೂರು 447 ಕೋಡ್ ಇದೆ. ನೆಕ್ಸ್ಟು K ವೆಂಕಟರಮಣಗೌಡ ಡೆಂಟಲ್ ಕಾಲೇಜ್ ದಕ್ಷಿಣ ಕನ್ನಡ
ನೋಡಿ, ಇವ್ರದೇ MBBS ಕಾಲೇಜ್ ಕೂಡ ಇದೆ. D555 ಕೋಡ್ ಇದೆ. ನೆಕ್ಸ್ಟು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಡೆಂಟಲ್ ಕಾಲೇಜ್ ಚಿತ್ರದುರ್ಗ. ನೋಡಿ, ಯಾರು ಚಿತ್ರದುರ್ಗದವರು ಇದ್ದೀರಾ ಅವರು ಅಲ್ಲಿ ಕಾಲೇಜ್ ವಿಸಿಟ್ ಮಾಡಿ ಅಲ್ಲಿ ಪೇಷಂಟ್ ಫ್ಲೋ ಹೇಗಿದೆ ನೋಡಿಕೊಂಡು ಜಾಯಿನ್ ಆಗ್ಬೋದು. ನಮ್ಮ ಲಿಸ್ಟ್ನಲ್ಲಿ ಅದು ತೆಳಗೆ ಬಂದಿದೆ, ಆದರೆ ಉತ್ತಮ ಕೂಡ ಇರ್ಬೋದು. ಅದು ನೀವು ವಿಸಿಟ್ ಮಾಡಿ ನೀವು ಬೇಕಾದರೆ ಮೇಲ್ ಇಟ್ಕೋಬಹುದು. ಇನ್ನು ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಡೆಂಟಲ್ ಕಾಲೇಜ್ ರಾಯಚೂರು D446. ನೋಡಿ, ರಾಯಚೂರು ಅವರಿಗೆ ನವೋದಯ ಕಾಲೇಜ್ ಒಂದಿದೆ, ಇದು ಕಾಲೇಜ್ ಇದೆ. ಇದರಲ್ಲಿ ಎರಡನ್ನು ನೋಡಿಕೊಂಡು ಈಗ ನಮ್ಮ ಸ್ಟಡಿ ಪ್ರಕಾರ ಇದು ಮೇಲ್ ಬಂದಿದೆ, ಇದು ತೆಳಗೆ ಬಂದಿದೆ. ನೀವು ಅಲ್ಲಿ ವಿಸಿಟ್ ಮಾಡಿ ನೋಡಿ ನೀವು ಒಂದು ಮೇಲೆ ಕೆಳಗೆ ಮಾಡ್ಕೋಬಹುದು. ಈಗ ಲಾಸ್ಟ್ನಲ್ಲಿ BDS ಯಾರು ಮಾಡಬೇಕು ಅಂತ ಸ್ವಲ್ಪ ನೋಡೋಣ. ನೋಡಿ, ಯಾರ್ದು ಫ್ಯಾಮಿಲಿ ಪ್ರೊಫೆಷನ್ ಇದೆ ಅಂದರೆ ಯಾರ ಪೇರೆಂಟ್ಸು ಫಾದರ್ ಮದರ್ ಯಾರಾದರೂ ಡೆಂಟಲ್ ಕಲ್ತಿದ್ದು ಡೆಂಟಲ್ ಡಾಕ್ಟರ್ ಆಗಿ ವೆಲ್ ಎಸ್ಟಾಬ್ಲಿಷ್ಡ್ ಒಂದು ಕ್ಲಿನಿಕ್ ಅನ್ನು ಹೊಂದಿದ್ರೆ ಅವರು ಕಣ್ಣು ಮುಚ್ಚಿ ನಿಮಗೆ MBBS ಸಿಗಲಿಲ್ಲ ಅಂದರೂ BDS ಮಾಡ್ಬೋದು, ಅಥವಾ MBBS ಬದಲಾಗಿ BDS ಅನ್ನೇ ಮಾಡ್ಬೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಸೆಟಪ್ ಇದೆ, ಸಾಕಷ್ಟು ಪೇಷಂಟ್ ಬರ್ತಾ ಇದ್ದಾರೆ, ನಿಮ್ಮದು ಚೆನ್ನಾಗಿ ನಡೆದಿದೆ, ನಿಮ್ಮದು ಒಂದು ಫ್ಯಾಮಿಲಿ ಪ್ರೊಫೆಷನ್ನೇ ಒಂದು ಡೆಂಟಲ್ ಇದ್ದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು BDS ಅನ್ನು ಮಾಡ್ಬೋದು. ಅದನ್ನು ನಾನು ಹೇಳಬೇಕಾಗೂ ಇಲ್ಲ ನಿಮಗೆ. ಮತ್ತು ಇನ್ನು ನೆಕ್ಸ್ಟ್ ಏನಿದ್ರೆ ವೆರಿ ಮಚ್ ಇಂಟ್ರೆಸ್ಟೆಡ್, ಇನ್ಸ್ಪೈರ್ಡ್, ಯಾರ್ದೋ ನೋಡಿದ್ದೀರಾ ನೀವು, ಯಾರೋ ನಿಮ್ಮ ರಿಲೇಟಿವ್ಸು ಯಾರೋ BDS ಕಲ್ತಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನೀವು ಅವರನ್ನು ನೋಡಿದ್ದೀರಾ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಏನು ಅನ್ನೋದನ್ನು ಅವರಿಂದ ತಿಳ್ಕೊಂಡಿದ್ದೀರಾ. ನಿಮ್ಮ ಯಾರೋ ರಿಲೇಟಿವ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಕೆಲವೊಮ್ಮೆ ನೋಡಿ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಏನು, ಅವ್ರನ್ನ ನಾನು ಕೇಳಿ ಮುಂದೆ ಹೋಗ್ಬೋದು ಈ ಫೀಲ್ಡಲ್ಲಿ, ನನಗೆ ಅವರು ಹೆಲ್ಪ್ ಮಾಡ್ತಾರೆ, ನಾನು ಯಾವ್ಯಾವ ರೀತಿ ಈ ಒಂದು BDS ಮಾಡಿದರೆ ಗ್ರೋತ್ ನನಗೆ ಆಗ್ಬೋದು ಅನ್ನೋದನ್ನು ಆ ರೀತಿ ನಿಮಗೆ ಯಾರಾದರೂ ಇದ್ದಾರೆ ಅಂತಂದರೆ ಅವರು ಕೂಡ ಏನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀವು ಒಂದು ಈ BDS ಇದನ್ನೇ ಮಾಡ್ಬೋದು. ಇನ್ನು ಬಹಳಷ್ಟು ಜನ ಏನು ಮಾಡ್ತಾರೆ, ನಮಗೆ MBBS ಸೀಟ್ ಸಿಕ್ಕಿಲ್ಲ, ವಿ ಹ್ಯಾವ್ ಮಿಸ್ಡ್ MBBS ಸೀಟ್, ಅದಕ್ಕೆ BDS ಮಾಡ್ತೀವಿ ಅಂತ. ಇದು ತುಂಬ ತಪ್ಪಾಗುತ್ತೆ. ನೀವು ಏನೇನು ಮಾಡಲಿಕ್ಕೆ ಅಡ್ಡಿ ಇಲ್ಲ, ಆದರೆ ಏನೇನು ನಿಮಗೆ ಚಾಲೆಂಜಸ್ ಬರ್ತಿವೆ, ಈಗ ನಿಮ್ಮ ಮನೆಯಲ್ಲಿ ಯಾರೂ ಮಾಡಿಲ್ಲ, ನೀವು ಫಸ್ಟ್ ಟೈಮ್ BDS ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಏನಾಗ್ತದೆ ಅಂತಂದರೆ ನೀವು ಒಂದು ಒಳ್ಳೆಯ ಕಾಲೇಜನ್ನು ಜಾಯಿನ್ ಆಗಿರಬೇಕು. ಮೊದಲಿದ್ದು ನೀವು ಒಂದು ಸ್ಕಿಲ್ಲನ್ನು ಚೆನ್ನಾಗಿ ಕಲ್ತಿರಬೇಕು. ಇಲ್ಲಾಂದರೆ ನಾನು ಕೇಳಿದ ಹಾಗೆ ಕೆಲವೊಂದು 6 ಮಂತ್ ಕೋರ್ಸು ಹೀಗೆಲ್ಲ ಇದ್ದಾವೆ, ಚೆನ್ನಾಗಿ ಕಾಲೇಜ್ ಇರಲಿಲ್ಲ, ಅಲ್ಲಿ ನೀವು ಕಲೀಲಿಲ್ಲ ಅಂತಂದರೆ ಮತ್ತೆ ನೀವು ಅಲ್ಲೆಲ್ಲ ಕೋರ್ಸ್ ಜಾಯಿನ್ ಆಗಿ ಕಲಿಬೇಕಾಗುತ್ತೆ. ಮತ್ತು ಬೆಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ ಅತ್ಯಂತ ಕಡಿಮೆ ಸ್ಯಾಲ್ರಿಗೆ, ಕೆಲವೊಮ್ಮೆ ವಿದೌಟ್ ಸ್ಯಾಲ್ರಿ ಕೂಡ ನೀವು ಕೇವಲ ನಿಮ್ಮ ಸ್ಕಿಲ್ ಕಲೀಲಿಕ್ಕೆ ಆಗಿ ಹೋಗಿ ನೀವು ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಪ್ರೈವೇಟ್ ಒಂದು ಕ್ಲಿನಿಕ್ ಸೆಟಪ್ ಮಾಡಬೇಕಂದ್ರೆ ನೀವು ಡೆಂಟಲ್ ಚೇರು ಮತ್ತು ಇನ್ಸ್ಟ್ರೂಮೆಂಟ್ಗೆ ಮಿನಿಮಮ್ 10 to 15 ಲ್ಯಾಕ್ ನೀವು ಕಲಿಯೋ ಖರ್ಚು ಅಲ್ಲದೆ 10 to 15 ಲ್ಯಾಕ್ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಿಮ್ಮ ಡೆಂಟಲ್ ಚೇರು ಮತ್ತು ಇನ್ಸ್ಟ್ರೂಮೆಂಟುಗೆ. ನಂತರದಲ್ಲಿ ನಿಮಗೆ ಈ ಒಂದು ಯಾವುದೇ ಒಂದು ಕ್ಲಿನಿಕ್, ಹಾಗೆ ಈಗ BAMS ಕಲ್ತಿರ್ತಾರೆ, MBBS ಕಲ್ತಿರ್ತಾರೆ, ಎಲ್ಲೋ ಒಂದು ಹಳ್ಳಿಯಲ್ಲೋ ಇದರಲ್ಲೋ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲೋ ಇಟ್ಟರೂ ಕೂಡ ನಡೆಯುತ್ತೆ. ಆದರೆ ಡೆಂಟಲ್ ಕ್ಲಿನಿಕ್ಕು ಆ ರೀತಿ ನಡೆಯೋದಿಲ್ಲ. ನೀವು ಒಂದು ಸಿಟಿಯಲ್ಲಿ ಬ್ಯುಸಿ ಪ್ಲೇಸ್ನಲ್ಲಿ ಮಾರ್ಕೆಟ್ನಲ್ಲಿ ನೀವು ಕ್ಲಿನಿಕನ್ನು ಮೇನ್ ರೋಡ್ನಲ್ಲಿ ತೆಗಿಬೇಕಾಗ್ತದೆ. ಯಾಕಂದರೆ ಅಲ್ಲಿ ಜಾಸ್ತಿ ಜನ ಫ್ಲೋ ಇದ್ದರೆ, ಜಾಸ್ತಿ ಜನ ಅಡ್ಡಾಡ್ತಿದ್ರೆ ಅದರಲ್ಲಿ ಯಾರಿಗೋ ಡೆಂಟಲ್ ಇದ್ದಿದ್ದವರು ನಿಮ್ಮ ಒಂದು ಕ್ಲಿನಿಕನ್ನು ನೋಡಿ ಬರ್ಬೋದು. ಈಗಿನ ಒಂದು ಇದರಲ್ಲಿ ಕಾಸ್ಟ್ಲಿ ರೆಂಟಲ್ ಕೂಡ ಇರ್ತದೆ. ನಾನು ನೋಡಿ ನಿಮಗೆ ತುಂಬ ಒಂದು ಏನು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಬರ್ಬೋದು ಅನ್ನೋದನ್ನು ಎಲ್ಲ ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ಈಗ ಯಾವುದೇ ಒಂದು ಸಣ್ಣ ಊರಲ್ಲಾದರೂ ನಿಮಗೆ ಸ್ವಲ್ಪ ಮಾರ್ಕೆಟ್ ಏರಿಯಾದಲ್ಲಿ ಬ್ಯುಸಿ ಏರಿಯಾದಲ್ಲಿ ಅಂದರೆ 10 to 15,000 ರೆಂಟ್ ಕೊಡಬೇಕಾಗ್ತದೆ, ನೀವು ಶಾಪ್ ರೆಂಟನ್ನೇ. ಅದು ನಿಮಗೆ ಬರ್ಡನ್ ಆಗುತ್ತೆ. ಯಾರು ಒಂದು ಫೈನಾನ್ಸಿಯಲಿ ಸೌಂಡ್ ಇದ್ದೀರಾ ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ, ಆದರೆ ಉಳಿದವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತು ಯೂಶಲಿ ಒಂದು ಐಡಿಯಲಿ ನೀಡ್ ಆ್ಯನ್ ಅಸಿಸ್ಟೆಂಟ್, ನೀವು ನೋಡಿರ್ಬೋದು ನಿಮ್ಮಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಹಿಡಿಲಿಕ್ಕೆ ಇದನ್ನು ಮಾಡಲಿಕ್ಕೆ ಅಸಿಸ್ಟೆಂಟ್ ಕೂಡ ಬೇಕಾಗ್ತದೆ, ಇಲ್ಲಾಂದರೆ ನೀವು ಒಬ್ಬರೇ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಮತ್ತು ಇನ್ನು ಇಲ್ಲ ನನಗಿದೆಲ್ಲ ಸ್ವಂತ ಪ್ರೈವೇಟ್ ಮಾಡಲಿಕ್ಕೆ ತುಂಬ ಹಣ ಖರ್ಚಾಗುತ್ತೆ, ಮತ್ತು ನೀವು ಇಷ್ಟೆಲ್ಲ ಮಾಡಿಕೊಂಡು ನೀವು ಸೆಟಪ್ ಮಾಡಿ ಕ್ಲಿನಿಕ್ ಇಟ್ಟರು ಕೂಡ ನಿಮ್ಮ ಕ್ಲಿನಿಕ್ ನಡಿಬೇಕಂದ್ರೆ ನೀವು ಎಷ್ಟೇ ಸ್ಕಿಲ್ ಹೊಂದಿದ್ರೂ ಕೂಡ ನಿಮಗೆ 2-3 ವರ್ಷ ನಿಮ್ಮ ಒಂದು ಕ್ಲಿನಿಕ್ ನಡಿಲಿಕ್ಕೆ ತಗೊಳುತ್ತೆ. ಮತ್ತು ಇಲ್ಲ ನಾನು ಜಾಬ್ ಮಾಡ್ತೀನಿ ಅಂತಂದರೆ ಈಗ ಗೌರ್ಮೆಂಟ್ನಲ್ಲಿ ಕೂಡ ಲಿಮಿಟೆಡ್ ಜಾಬ್ ಇರುತ್ತೆ. ಮತ್ತು ಹಾಸ್ಪಿಟಲ್ಸು, ಈಗ ಡೆಂಟಲ್ ಹಾಸ್ಪಿಟಲ್ಸು ಎಲ್ಲ ಕಡೆ ಇರೋದಿಲ್ಲ, ಓನ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ, ದೊಡ್ಡ ಸಿಟಿಯಲ್ಲಿ ಮಾತ್ರ ಹಾಸ್ಪಿಟಲ್ಸ್ ಇರ್ತವೆ ಡೆಂಟಲ್ ಹಾಸ್ಪಿಟಲ್ಸು. ಮತ್ತು ಅಲ್ಲಿ ಏನಿರುತ್ತೆ ಅಂದರೆ ತುಂಬ ಕಡಿಮೆ ಸ್ಯಾಲ್ರಿ ಕೊಡ್ತಾರೆ ಮತ್ತು ವರ್ಕ್ ಭಾಳ ಇರುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹೇಗೆಂದರೆ ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ನೀವು ರೂಲನ್ನು ತಿಳ್ಕೊಂಡಿರ್ಬೋದು. ಈಗ ಪ್ರತಿ ವರ್ಷ ಸಾಕಷ್ಟು ಜನ
ಕಲಿತು ಹೊರಗೆ ಬರೋದ್ರಿಂದ ಅವ್ರಿಗೆ ಈಸಿಯಾಗಿ ಈಗ ಒಂದು BDS ಕಲ್ತವರಾಗಲಿ BAMS ಕಲ್ತವರಾಗಿ ಹೀಗೆ ತುಂಬ ಒಂದು ಸ್ಟೂಡೆಂಟ್ಸು ಈಸಿಯಾಗಿ ಸಿಗ್ತಾರೆ ಅವ್ರಿಗೆ. ಹೀಗಾಗಿ ತುಂಬ ಲೆಸ್ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಯಾವುದೇ ಸ್ಟಡಿ ಮಾಡಿ ನೀವು ಆ ಒಂದು ಕೋರ್ಸ್ ಕಲ್ತ್ರೆ ಏನು ಚಾಲೆಂಜಸ್ ಇದ್ದಾವೆ ಅನ್ನೋದನ್ನು ನೀವು ತಿಳಿದುಕೊಂಡು ಕಲಿಬೇಕಾಗ್ತದೆ. ಇದೇ ರೀತಿ ಈಗ ಮುಂದೆ ಇದರಲ್ಲಿ ನಿಮಗೆ BAMS ಯಾರು ಮಾಡಬೇಕಂತಿದ್ರೆ ಅವ್ರಿಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕೂಡ ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.